ಒಂದು ಬೌಲು ಸೊಪ್ಪು ತೊಗೊಳ್ಳಿ. ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಇವೆರಡು ಸೊಪ್ಪು ಸಾಕು. ಬೇಕಾದರೆ ನಿಮ್ಗೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಇದು ಸಾಕು ನನಗೆ. ಇವಾಗ ಒಂದು ಕುಕ್ಕರ್ಗೆ ತೊಳೆದಿಟ್ಕೊಂಡಿರೋ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಹೇಳಿದ್ನಲ್ಲ, ಮತ್ತು ಒಂದು ಟೊಮೆಟೊ, ಒಂದು 3 ಮೆಣಸಿನ್ಕಾಯಿ, ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿ, ನನಗೆ ಸಾಕು 3, ಮತ್ತು ಒಂದು ಅರ್ಧ ಬೌಲು ತೊಗರಿಬೇಳೆ, ಸ್ವಲ್ಪ ಉಪ್ಪು, ಸ್ವಲ್ಪ ಇದು 3 ಇವಾಗ ಹಾಕೊತಾ ಇದ್ದೀನಿ. ಇದ್ರ ಒಳಗಡೆ ಹಾಕ್ಕೊಳ್ಳಿ. 3 ಮೆಣಸಿನ್ಕಾಯಿ, ಸ್ವಲ್ಪ ಬೇಳೆನ ತೊಳೆದ್ಬಿಟ್ಟು ತೊಗೊಳ್ಳೋಣ. ಇವಾಗ ತೊಳೆದಿಟ್ಕೊಂಡಿರೋ ಬೇಳೆನೆಲ್ಲ ಇದಕ್ಕೆ ಹಾಕೋಬಿಡೋಣ. ತೊಳೆದಿಟ್ಕೊಂಡಿರೋ ಬೇಳೆನೆಲ್ಲ ಹಾಕಿದ್ದೀನಿ ಇವಾಗ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ, ಸಾಕು. ಸ್ವಲ್ಪ ಹಾಕ್ಕೊಳ್ಳಿ, ರುಚಿ ಹಿಡೀಲಿ ಅಂತ ಅಷ್ಟೇ. ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಒಂದು ಅರ್ಧದಷ್ಟು. ಈಗ ಕ್ಲೋಸ್ ಮಾಡಿ ಒಂದು 2 ಇಂದ 3 ವಿಸಲ್ಸ್ ಕೂಗ್ಸೋಣ. ಇವಾಗ ನೋಡಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಒಂದು 2 ರಿಂದ 3 ವಿಷಲ್ ಕೂಗಲಿ, ಆಮೇಲೆ ಆಫ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡದು ಈರುಳ್ಳಿ ಮತ್ತು ಒಂದು ಅರ್ಧ ಕಾಯಿ, ಒಂದು ಅರ್ಧ ಹೋಳು. ನಾನು 4 ರಿಂದ 5 ಜನಕ್ಕೆ ಮಾಡ್ತಾಯಿದ್ದೀನಿ. ನೀವು ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ಮತ್ತು ಒಂದು 2 ಸ್ಪೂನ್ ಕಡಲೆ, ಒಂದು ಅರ್ಧ ಪೌಡರ್ ಖಾರದ ಪುಡಿ, ಅಂದರೆ ಮನೇಲಿ ಮಾಡೋ ಸಾಂಬಾರು ಪುಡಿ. ಖಾರದ ಪುಡಿ ಅಂದರೆ ನಾವು ಅದೇನೇನದು ಮನೇಲಿ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಅಷ್ಟೇ ಸಾಕು. ಆಮೇಲೆ ಜಾಸ್ತಿ ಖಾರ ಆದರೆ ಚೆನ್ನಾಗಿರೋದಿಲ್ಲ, ಅದಕ್ಕೆ. ಈಗ ಇದನ್ನೆಲ್ಲ ರುಬ್ಕೊಂಡು ತೊಗೊಬರೋಣ ಬನ್ನಿ. ಮತ್ತು ಒಂದು ಟೊಮೆಟೊ ಹಾಕ್ಕೊಳ್ಳಿ ಇದಕ್ಕೊಂದು. ಇದನ್ನೆಲ್ಲ ಸೇರಿ ರುಬ್ಬೋಣ ಬನ್ನಿ. ಈ ಥರ ರುಬ್ಕೊಂಡು ಬಂದಿದ್ದೀನಿ ಬನ್ನಿ. ಇವಾಗ ವಿಷಲ್ ಕೂಗ್ತು ನೋಡಿ, ಫುಲ್ಲು ಸ್ಮ್ಯಾಶ್ ಆಗಿದೆ. ಅದನ್ನು ಇನ್ನೊಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಬಟ್ಲಿಗೆ. ಮತ್ತು ಇಲ್ಲಿ ಬೇಯಿಸಿಟ್ಕೊಂಡಿರೋ ಸೊಪ್ಪನ್ನ ಈಗ ರುಬ್ಕೊಂಡು ಬರೋಣ ಬನ್ನಿ. ಅದು ರುಬ್ಬೋದಕ್ಕೆ ಮೊದಲು ಇದನ್ನು ರುಬ್ಬಿದ್ದೀವಲ್ಲ, ಇದನ್ನು ತೆಗೆದು ಇದ್ರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಟಿದ್ದೀನಿ. ಇವಾಗ ಹಸಿ ವಾಸನೆ ಹೋಗೋಲ್ಲ ಅಂತ ಬೇಯಬೇಕು ಸ್ವಲ್ಪ. ನಾವು ಅಷ್ಟರಲ್ಲಿ ಇದನ್ನು ರುಬ್ಕೊಂಡು ಬರೋಣ ಬನ್ನಿ. ರುಬ್ಬಾದ್ಮೇಲೆ ನಾನು ಸಿಗ್ತೀನಿ ನಿಮಗೆ. ರುಬ್ಕೊಂಡು ತೊಗೊಬಂದಿದ್ದೀನಲ್ಲ, ಇದನ್ನು ನೋಡಿ ಸುಮ್ಮನೆ ಪಲ್ಸ್ ಮಾಡಬೇಕಷ್ಟೇ. ರುಬ್ಬೋದಕ್ಕೆ ಅದೇ ಸೊಪ್ಪು ಜೊತೆ ಹಾಕಿದ್ನಲ್ವ, ಟೊಮೊಟೊ ಮತ್ತು 2 ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಸೇರಿಸಿ ರುಬ್ಬಿರೋದಿದು. ಮತ್ತು ಅಷ್ಟರಲ್ಲಿ ಇದನ್ನು ಕುದ್ದಿದೆ, ಹಸಿ ವಾಸನೆ ಎಲ್ಲ ಹೋಗಿ ಸರಿ ಹೋಗಿದೆ, ಕುದ್ದಿದೆ. ಇವಾಗ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ಮಳ್ಳಿಸೋಣ. ಸೊಪ್ಪು ತುಂಬ ನುಣ್ಣಗಾಗೋ ಥರ ರುಬ್ಬೇಡಿ, ಚೆನ್ನಾಗಿರೋದಿಲ್ಲ. ಸ್ವಲ್ಪ ತರಿಯಾಗಿರಲಿ, ಆವಾಗ ಚೆನ್ನಾಗಿ ಬರುತ್ತೆ ಸಾಂಬಾರು. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡೋಣ ಇವಾಗ. ನೀರಂದರೆ ಇಲ್ಲಿ ಸಬ್ಸಾರು ಇಕ್ಕಿದ್ವಲ್ಲ ಅದನ್ನೇ ಹಾಕಿ, ಪರವಾಗಿಲ್ಲ. ಸ್ವಲ್ಪ ಸಿಮ್ಮಿಗಿಡಿ, ಇಲ್ಲಾಂದರೆ ಆರುತ್ತೆ ಎಲ್ಲ. ಅದು
ಇಷ್ಟು ಗಟ್ಟಿ ಐತೆ, ಇನ್ನೂ ತೆಳ್ಳಗೆ ಮಾಡ್ಕೊಳ್ಳೋಣ. ಸ್ವಲ್ಪ ಇಷ್ಟೊಂದು ಗಟ್ಟಿ ಬೇಡ, ಚೆನ್ನಾಗಿರೋದಿಲ್ಲ. ನೋಡಿ, ಈ ಥರ ಎಳೆ ಎಳೆ ಥರ ಇರಬೇಕು. ತುಂಬ ನುಣ್ಣಗೆ ರುಬ್ಬಿದ್ರೆ ಒಂಚೂರು ಚೆನ್ನಾಗಿರೋದಿಲ್ಲ ಟೇಸ್ಟು. ನೋಡಿ, ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ, ಕರೆಕ್ಟಾಗಿದೆ ಇದು. ಈ ಥರ ಬಂದರೆ ಮೊಸಪ್ಪು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದು ಬೇಯ್ತಾ ಇರಲಿ, ಸ್ವಲ್ಪ ಚೆನ್ನಾಗಿ ಮಳ್ಳಿ ಹಸಿ ವಾಸನೆ ಎಲ್ಲ ಹೋಗಲಿ, ಇನ್ನೂ ಚೆನ್ನಾಗಿ ಬರುತ್ತೆ. ಅದು ಬೇಯ್ತಾ ಇರಲಿ, ಮತ್ತೆ ಸಿಗ್ತೀನಿ. ನೋಡಿ, ಈಗ ಈ ಥರ ಕುದೀತಾ ಇದೆ. ಈ ಥರ ಕುದಿಯೋ ಟೈಮಲ್ಲಿ ಒಂದು ದೊಡ್ಡದು ಈರುಳ್ಳಿನ ಈ ಥರ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನೋಡಿ, ಈ ಥರ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲ ಹಾಕೋಣ ಬನ್ನಿ. ದಪ್ಪದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಪೂರ್ತಿ ಹಾಕಿದ್ದೀನಿ. ಅದು ಈ ಥರ ಒಳಗಡೆ ಬೇಯೋಕ್ಕೆ ಬಿಟ್ಬಿಡಿ. ಮತ್ತು ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಲಾಸ್ಟಲ್ಲಿ ಹಾಕ್ಕೊಳ್ಳಿ ಉಪ್ಪು. ಇವಾಗ ಬೇಡ, ಇವಾಗ ಬೇಯ್ತಾ ಇರಲಿ. ಮೊದಲೇ ಸ್ವಲ್ಪ ಹಾಕಿದ್ವಲ್ಲ, ಇರುತ್ತೆ, ಬೇಯ್ತಾ ಇರಲಿ. ಜೊತೆಗೆ ಈರುಳ್ಳಿನೂ ಇದೆ ನೋಡಿ. ಈರುಳ್ಳಿ ಈ ಥರ ಹಾಕಿದ್ರೆ ಮಧ್ಯ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಲ್ಲುಪ್ಪು ನಾನೊಂದಿಷ್ಟು ಹಾಕ್ತಿದ್ದೀನಿ, 1 ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಕಿದ್ದೀನಿ, ಸಾಕು. ಈಗ ಸ್ವಲ್ಪ ಚೆನ್ನಾಗಿ ಬೇಯಲಿ. ಕುಕ್ಕರ್ ಲಿಡ್ ಹಂಗೆ ಸ್ವಲ್ಪ ಮೇಲೆ ಮುಚ್ಚಿರ್ತೀನಿ, ಆರಿಬಿಡುತ್ತಿಲ್ಲ ಅಂದರೆ ಸುತ್ತ. ಅದಕ್ಕೆ ಒಂದು 10 ನಿಮಿಷ ಬೇಯಲಿ, ಆಮೇಲೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೋಡಿ, ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ, ಎಳೆ ಎಳೆ ಆಗಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.